ನಮಸ್ಕಾರ ಎಲ್ಲರಿಗೂ. ಇವತ್ತಿನ ವಿಡಿಯೋದಾಗ ಉಡುಪಿಯ ಶ್ರೀಕೃಷ್ಣ ಮಠವನ್ನು ಒಂದು ರೌಂಡ್ ಹಾಕೊಂಡು ಬರೋಣಂತ ಬರ್ರಿ. ಕೃಷ್ಣ ಮಠಕ್ಕೆ ನೀವು 2 ದ್ವಾರಗಳಿಂದ ಎಂಟ್ರಿ ಕೊಡ್ಬೋದು. ಒಂದು ಉತ್ತರ ದ್ವಾರ, ಇನ್ನೊಂದು ದಕ್ಷಿಣ ದ್ವಾರ. ಇನ್ನು ಈ ಮಠದ ಬಗ್ಗೆ ಇತಿಹಾಸ ತಿಳ್ಕೊಬೇಕಂತಂದ್ರೆ ಈ ಮಠವನ್ನು 13ನೇ ಶತಮಾನದೊಳಗೆ ವೈಷ್ಣವ ಸಂತ ಮಧ್ವಾಚಾರ್ಯರ ಸ್ಥಾಪಿಸಿದ್ರು. ಮಧ್ವಾಚಾರ್ಯರ ಗೋಪಿಚಂದನದ ದೊಡ್ಡ ಉಂಡಿ ಒಳಗೆ ಶ್ರೀಕೃಷ್ಣ ವಿಗ್ರಹವನ್ನು ಕಂಡ್ರಂತ ನಂಬಲಾಗ್ತೈತಿ. ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದೊಳಗೆ ಆರಂಭದಾಗ ಶ್ರೀಕೃಷ್ಣ ವಿಗ್ರಹವನ್ನು ಪೂರ್ವ ದಿಕ್ಕೊಳಗೆ ಇರಿಸಲಾಗಿತ್ತಂತ. ಅದಾಗಿ ಕನಕದಾಸರ ತೀವ್ರ ಭಕ್ತಿಯಿಂದಾಗಿ ಪೂರ್ವ ದಿಕ್ಕದಾಗಿದ್ದಂಥ ಮೂರ್ತಿ ಪಶ್ಚಿಮಕ್ಕೆ ಮುಖ ಮಾಡಿ ನಿಂತಂತ ಇಲ್ಲಿ ಬರುವಂಥ ಭಕ್ತಾದಿಗಳ ನಂಬ್ತಾರ. ಮಠಕ್ಕೆ ಬಂದ ಭಾಳ ದಿನ ಆಯ್ತು ನಾನು. ಹಂಗೈತೆ ಚೇಂಜಸ್ ಏನಾಗಿಲ್ಲ. ಅವಾಗ ಅವರ ಹೆಸರು ಅಂತ ಗೊತ್ತಿಲ್ಲ, ಅಜ್ಜರೊಬ್ಬರಿದ್ರು, ಅವರಿದ್ದಾಗ ಬಂದಿದ್ವಿ. ಅದಾದ ನಂತರ ಬರ್ತಾ ಇರೋದು ಇದು ಇರೋದಂಥ ಕನಕ ಗೋಪುರ. ಇಲ್ಲಿ ನಾವು ಭಜನೆ ನಡೀತೈತಿ. ಸುತ್ತಲೆಲ್ಲ ಸೈಡ ಇದು ಶಿರೂರು ಮಠ. ಇದು ಅದಾದ ನಂತರ ಇಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ ಇಲ್ಲಿ ಕಾಣ್ತಿರೋದು. ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬರ್ತೀವಿ. ಒಳಗಡೆ ಯಾವುದೇ ರೀತಿ ಮೊಬೈಲಲ್ಲಿ ಅಲ್ಲೋ ಇರೋಲ್ಲ. ಹಾಗೆ ಕನಕನ ಕಿಂಡಿ ಐತಿ ಇಲ್ಲಿ ಇದೆ, ನೀವು ನೋಡ್ತಿರಲ್ಲ. ಇದು ಕನಕನ ಕಿಂಡಿ ತೋರಿಸ್ತಾರೆ, ಜೂಮ್ ಮಾಡಿ. ಇದೆ ಕನಕನ ಕಿಂಡಿ ಒಳಗೆ ಕಾಣ್ತಿರೋದು. ಈ ಕೃಷ್ಣ ಮಠದ ಸುತ್ತಲೂ ಇನ್ನೂ 8 ಮಠಗಳನ್ನು ನೋಡ್ಬೋದು. ಅವಕ್ಕೆ ಅಷ್ಟಮಠಗಳಂತಲೂ ಕರೀತಾರೆ. ಅಲ್ಲಿರುವಂಥ ಎಲ್ಲ ವಿಗ್ರಹಗಳನ್ನು ಪಶ್ಚಿಮಕ್ಕೆ ಮುಖ ಮಾಡಿನ ಅದಾವ. ಇಲ್ಲಿ ಬರುವಂಥ ಭಕ್ತಾದಿಗಳ ಆಲ್ಮೋಸ್ಟ್ ಅಲ್ಲ ಒಳಗಡೆನ ದರ್ಶನ ತಗೋಕ್ಕಿಂತ ಮುಂಚೆ ಇಲ್ಲಿರುವಂಥ ಕನಕನ ಕಿಂಡಿ ಒಳಗೆ ಬಂದ ಶ್ರೀಕೃಷ್ಣನ ದರ್ಶನವನ್ನು ತೆಗೆದುಕೊಂಡು ಹೋಗ್ತಾರೆ ಅಂತ. ಇದು ಕೃಷ್ಣ ಒಳಗಡೆ ಮೊಬೈಲ್ ಅಲ್ಲವಿಲ್ಲ. ಇಲ್ಲಿಂದ ನಾವು ದರ್ಶನ ಮಾಡ್ಕೋಬೇಕು. ಈ ದೇವಸ್ಥಾನದ ವಿಶಿಷ್ಟ ಏನಂದ್ರೆ ದೇವಸ್ಥಾನದ ಸುತ್ತಲೂ 9 ರಂಧ್ರಗಳನ್ನು ಹೊಂದಿರುವಂಥ ಬೆಳ್ಳಿ ಲೇಪಿತ ಕಿಟಕಿಗಳಿಂದ ದೇವರನ್ನ ಪೂಜಿಸ್ತಾರ. ದೇವಸ್ಥಾನದ ಒಳಗಡೆ ಗೋಶಾಲೆಯನ್ನು ನೋಡ್ಬೋದ. ಹಂಗ ಮಧ್ಯಾಹ್ನದೊಳಗೆ ಇಲ್ಲಿ ಮಹಾಪ್ರಸಾದ ವ್ಯವಸ್ಥೆನೂ ಇರ್ತೈತಿ. ಇಲ್ಲಿ ಲೋಕಲ್ಸ್ ಒಬ್ರು ನನಗೆ ಈ ಕನಕನ ಕಿಂಡಿ ಬಗ್ಗೆ ಒಂದು ವಿಶೇಷ ಮಾಹಿತಿನ ಹೇಳಿದ್ರು. ಅದೇನಂದ್ರೆ ನಾವೆಲ್ಲ ಈ ಕನಕನ ಕಿಂಡಿ ಅಂತ ಏನು ಅಂತೀವಲ್ಲ, ಅದ ಕೃಷ್ಣ ಕನಕದಾಸರ್ಗ ದರ್ಶನ ಕೊಟ್ಟಿದ್ದ ಜಾಗ ಅಂತ ಹೇಳ್ತಾರ. ಆದ್ರೆ ಇಲ್ಲಿರುವಂಥ ಈ ಕಿಂಡಿ ದೇವಸ್ಥಾನದಾಗ ಇರುವಂಥ 9 ನವರಂಧ್ರ ಕಿಂಡಿಗಳು ಏನದಾವಲ್ಲ ಬೆಳ್ಳಿ ಲೇಪಿತ, ಅದ್ರೊಳಗೆ ಇದು ಒಂದಂತ ಹೇಳ್ತಾರ. ಆದ್ರೆ ನಾವೆಲ್ಲ ಇದನ್ನ ಕನಕನ ಕಿಂಡಿ ಅಂತ ಕರೆಯಲ್ಪಡ್ತೀವಿ. ಇದರಲ್ಲಿ ಯಾವ್ದು ಸುಳ್ಳು ಯಾವ್ದು ನಿಜ ಕಮೆಂಟ್ ಮಾಡ್ರಿ. ಇನ್ನು ದೇವಸ್ಥಾನದಾಗಿರುವಂಥ ಕೃಷ್ಣನ ವಿಗ್ರಹ ಬಾಲರೂಪ ಅಂದ್ರೆ ಬಾಲಕೃಷ್ಣನ ಅವತಾರದೊಳಗೆ ನೀವು ನೋಡ್ಬೋದು. ಕೃಷ್ಣನ ವಿಗ್ರಹ ಪಶ್ಚಿಮಕ್ಕೆ ಮುಖ ಮಾಡಿದ್ದ. ಕೃಷ್ಣನ ಬಲಗೈ ಒಳಗ ಮೊಸರಿನ ಕಡಗೋಲ ಮತ್ತು ಎಡಗೈ ಒಳಗೆ ನೀವು ಹಗ್ಗವನ್ನು ನೋಡ್ಬೋದು. ಇಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ ಆಗುವಂಥ ಪರ್ಯಾಯ ಉತ್ಸವನ್ನ ನೋಡೋದ ಆನಂದ. ಈ ಪರ್ಯಾಯ ಉತ್ಸವನ್ನ ಮಾಡುವ ಉದ್ದೇಶ ಏನಂದ್ರೆ ಈ ದೇವಸ್ಥಾನವನ್ನ ಇಲ್ಲಿರುವಂಥ ಅಷ್ಟಮಠಗಳ ಅದ್ರ ಜವಾಬ್ದಾರಿಯನ್ನು ತಗೊಂತಾವ. ಪ್ರತಿ 2 ವರ್ಷಕ್ಕೊಮ್ಮೆ ಒಂದು ಮಠದಿಂದ ಇನ್ನೊಂದು ಮಠಕ್ಕೆ ತಮ್ಮ ಚಟುವಟಿಕೆಗಳನ್ನೆಲ್ಲ ವರ್ಗಾವಣೆ ಮಾಡ್ತಾರೆ. ಅಂದ್ರೆ ದೇವಸ್ಥಾನದ ಜವಾಬ್ದಾರಿಗಳನ್ನೆಲ್ಲ ಇನ್ನೊಂದು ಮಠಕ್ಕೆ ನೀಡ್ತಾರೆ. ಈ ಸಮಯವನ್ನ ಪರ್ಯಾಯ ಉತ್ಸವ ಆಗಿ ಇಲ್ಲಿ ಆಚರಣೆಯನ್ನು ಮಾಡ್ತಾರೆ. ಭಾಳ ಶೀತಿ ಮಠ ಇದು ಕನ್ನಿಯೂರು ಮಠ. ಇಲ್ಲಿ ಮಠಗಳು ಭಾಳ ಅದಾವ. ಅವ್ರವ್ರು ಒಂದೊಂದು ಮಠಗಳನ್ನ ಸ್ಥಾಪನೆ ಮಾಡಿರಲಿಲ್ಲ. ಇದು ನಾರ್ಮಲ್ರು ಹೊರಗಿಂದ ಆದರೆ ಮುಖ ದರ್ಶನಕ್ಕೆ ಇದು ಲೈನ್ ಇಷ್ಟಾದ್ರೆ ಇನ್ನೂ ಭಾಳ ದೂರ ಐತಿ. ಇಲ್ಲಿ ಪುಷ್ಕರಣಿ ಐತಿ, ಪುಷ್ಕರಣಿ ಹೋಗೋದು. ಇವೆಲ್ಲ ಅತಿಥಿ ಗೃಹಗಳು ಇಲ್ಲಿರುವಂಥದ್ದು. ಇದೆಲ್ಲ ಅತಿಥಿ ಗೃಹ ಬಂದವ್ರಿಗೆ ಇರೋಕ್ಕೆ. ರಶ್ ಭಾಳ ಐತಪ್ಪ. ಅತಿಥಿ ಗೃಹಗಳು ಇವೆಲ್ಲ ಫುಲ್ ರಶ್ ಅಂದ್ರೆ ರಶ್. ಲೈನ್ ದರ್ಶನ ಆಗಲ್ಲ. ನಾವು ಕನಕನ ಕಿಂಡಿಯಿಂದ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ದರ್ಶನಕ್ಕೆ ಹೋಗ್ಬೇಕಂದ್ರೆ ಭಾಳ ತಗೋತ ಇಲ್ಲಾಂದ್ರೆ ಒಂದು 2 hours ಬೇಕಾಗ್ತೈತೆ ಅನಿಸ್ತೈತೆ ಮೇ ಬಿ. ಅದಕ್ಕೆ ನಾವೇನು ಹೊಂಟಿಲ್ಲ. ಹೊರಗಡೆಯಿಂದನ ಕೈ ಮುಕ್ಕೊಂಡ್ವಿ. ಕನಕನ ಕಿಂಡಿ ಅಲ್ಲಿಂದನ ಅವರ ಕನಕದಾಸರ ದರ್ಶನ ತೊಗೊಂಡಿದಂತ ಆ ಜಾಗದಾಗ ನಿಂತ ನಾವು ಕೃಷ್ಣನ ದರ್ಶನ ತೊಗೊಂಡ್ವಿ. ಈಗ ನೆಕ್ಸ್ಟ್ ಇಲ್ಲಿಂದ ಮಲ್ಪೆ ಬೀಚ್ಗೆ ಹೋಗ್ಬೇಕಾ. ಮಲ್ಪೆ ಬೀಚಿಗೆ ಹೋಗಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಸಾಯಂಕಾಲ ತನಕ ಬೀಚಲ್ಲಿ ಇದ್ದು ಆಮೇಲೆ ಸಾಯಂಕಾಲ ನಮ್ದು ಬಸ್ ಐತಿ ಊರಿಗೆ ಹೋಗೋಕೆ. ಆ ಬಸ್ಸಿಂದ ನಾವು ಊರಿಗೆ ಹೋಗ್ಬೇಕಾ. ಇಲ್ಲಿ ಮಧ್ಯಾಹ್ನ ಮಹಾಪ್ರಸಾದನೂ ಇರುತ್ತೆ. ನಾವು ಪ್ರಸಾದ ತಗೊಳತ್ತಿಲ್ಲ, ಹೊರಗಡೆ ಮಾಡಬೇಕು. ಒಳ್ಳೆ ದೇವಸ್ಥಾನ. ನಾನು ಬಂದು ಒಂದು 6 ವರ್ಷ ಆಯ್ತು ಅನ್ನಿಸ್ತಿದೆ. ಇದು ನಾವು ಬಂದಾಗ ಇದೇನಾಯ್ತಲ್ಲ ಲೈನ್ಸ್ಗೆ ಇದೇನೂ ಇರಲಿಲ್ಲ ಅವಾಗ ಬಂದಾಗ. ನಾನು ಇಲ್ಲೆಲ್ಲ ನಿಂತು ಫೋಟೋಸ್ ಎಲ್ಲ ತೊಗೊಂಡು ನೆನಪು ಐತೆ ನನ್ನ ಹತ್ರ. ಈಗ ಸದ್ಯದಾಗ ಇದೆಲ್ಲ ಮಾಡ್ಯಾರ. ಫುಲ್ ಚೇಂಜಸ್ ಆಗೈತೆ. ಒಂದು 6 ವರ್ಷದಾಗೆಲ್ಲ ಫುಲ್ ಚೇಂಜ್ ಆಗಿಬಿಟ್ಟೈತಿ.
ಆಗತೈತಿ. ವಾವ್, ಬ್ಯೂಟಿಫುಲ್. ರಶ್ ಲೈನ್ಸ್, ಫುಲ್ ಲೈನ್ ಐತಿ. ಎಲ್ಲಿಂದ ಎಲ್ಲಿವರೆಗೆ ಐತಿ ಗೊತ್ತಿಲ್ಲ. ಮತ್ತು ಇಲ್ಲಿರುವಂಥದ್ದು ಮೇಲೆ ಅನ್ನ ಪ್ರಸಾದ, ಇಲ್ಲಿ ಅನ್ನ ಯಜ್ಞ ಅಂತ ಬರ್ತಾರಲ್ಲ, ಇಲ್ಲಿ ಡೈಲಿ ಪ್ರಸಾದ ವ್ಯವಸ್ಥೆ ಇರುತ್ತೆ. ಇವತ್ತು ರಶ್ ಅಂದ್ರೆ ರಶ್, ಫುಲ್ ರಶ್. ಎಲ್ಲ ಹಂಗೆ ಸಣ್ಣ ವೀಕೆಂಡ್ ಇರೋದ್ರಿಂದ ಫುಲ್ ಜನ ಬಂದಾರ. ಇನ್ನು ಇಲ್ಲಿಗೆ ಎಂಡ್ ಆಗಿಲ್ಲ ಲೈನ್ಸು. ದೇವಸ್ಥಾನದ ಹತ್ತಿರದಿಂದ ಇನ್ನು ಅಲ್ಲಿ ಕೆಳಗಡೆ ಹೋದ್ರೂ ಫುಲ್ ಲೈನ್ಸ್ ಅದಾವ. ಇದು ಗೀತಾ ಮಂದಿರ, ಇಲ್ಲಿ ಇರುವಂಥದ್ದು ಉಡುಪಿ. ಇಲ್ಲಿಂದ ನಾವು ಹೊರಗಡೆ ಹೋಗ್ಬೇಕೀಗ. ದೇವಸ್ಥಾನ, ಕೃಷ್ಣ ಮಂದಿರ. ಅವಾಗ ಬಂದಾಗ ಇಲ್ಲೆಲ್ಲ ಹೊರಗೆಲ್ಲ ಅಡ್ಡಾಡಿದ್ದಿಲ್ಲ. ಈ ಸೈಡ್ ನಾನು ಮಂದಿರಕ್ಕೆ ಬಂದ್ವಿ, ದರ್ಶನ ಮಾಡ್ಕೊಂಡ್ವಿ. ಆಮೇಲೆ ಅಲ್ಲಿಂದ ಹಂಗೆ ವಾಪಸ್ ಹೋಗಿದ್ವಿ. ಈಗ ಒಳಗಡೆ ಎಲ್ಲ ಫುಲ್ ಸುತ್ತಾಕೊಂಡು ನೋಡಿದೆ ನಾನು. ಒಳಗಡೆ ಏನೇನು ಇದು ಅನ್ನ ಪ್ರಸಾದ ಜಾಗ ಆಗಿರ್ಬೋದು. ಆಮೇಲೆ ಸೈಡೆಲ್ಲ ಇವದಲ್ಲ ಮಠಗಳನ್ನೆಲ್ಲ ನೋಡಿದ್ವಿ. ಕೆಲವೊಂದು ಹೆಂಗಂದ್ರೆ ಒಳಗಡೆ ಎಲ್ಲ ಮೊಬೈಲ್ ಅಲೋ ಮಾಡೋಂಗಿಲ್ಲ ಅಲ್ಲಿ, ಅದಕ್ಕಂತ ನಾವು ವಿಡಿಯೋ ಮಾಡೋಕ್ಕೆಲ್ಲ ಆಗಿಲ್ಲ. ಹೊರಗಡೆದಷ್ಟೇ ನಿಮ್ಗೆ ನಾವು ತೋರ್ಸತ್ತೆ, ನೋಡ್ತಿರ್ಬೋದು. ಇಲ್ಲೆಲ್ಲ ಫುಲ್ ಮಠಗಳು. ಆಮೇಲೆ ಇದು ವೇದಿಕೆ, ಇಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಮಾಡುವಂಥ ವೇದಿಕೆ ಇದೆ ಇಲ್ಲಿರುವಂಥದ್ದು. ಪ್ರಸಾದಕ್ಕೆ ಈ ಸೈಡ್ ಹೋಗಬೇಕು. ಇದು ಕೃಷ್ಣ ಮಠ ಎಕ್ಸಿಟು. ಕೃಷ್ಣನ ದರ್ಶನ ತೊಗೊಂಡು ಹೊರಗಡೆ ಎಕ್ಸಿಟ್ ಆಗುವಂಥದ್ದು. ಕೃಷ್ಣ ಮಠದೊಳಗೆ ರೂಮ್ ಮಾಡ್ತೀನಿ ಅಂತಂದ್ರೆ ಲಾಡ್ಜಸ್ ಅವೈಲೇಬಲ್ ಅದಾವ. ಬಿಟ್ರೆ ಅಂದ್ರೆ ಇಲ್ಲಿ ಕೃಷ್ಣ ಛತ್ರ ಅಂತ ಈ ಥರ ಕಡಿಮೆ ದರದಾಗ ರೂಮ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಇರ್ತಾವೆ. ಹಿಂಗೆ ವೀಕೆಂಡೆಲ್ಲ ಬಂದ್ರಂದ್ರೆ ನಿಮಗೆ ರೂಮ್ಸ್ ಇಲ್ಲೆಲ್ಲ ಸಿಗೋಂಗಿಲ್ಲ. ಹೊರಗಡೆ ಲಾಡ್ಜಸ್ ಎಲ್ಲ ಮಾಡಬೇಕಾಗ್ತೈತಿ. ಇಲ್ಲಿ ಅತಿಥಿ ಗೃಹಗಳದಾವ, ಕೆಲವೊಂದಿಷ್ಟು ಯಾತ್ರಿ ನಿವಾಸಿಗಳದಾವ. ಆಮೇಲೆ ಲಾಡ್ಜಸ್ಸೂ ಅವೈಲೇಬಲ್ ಇರ್ತಾವೆ. ಬರ್ಬೋದು ಕೃಷ್ಣ ಮಂದಿರಕ್ಕೆ. ಕೆಲವೊಂದಿಷ್ಟು ಜನ ಪೂಜೆ ಅದು ಮಾಡಿಸ್ಕೊಳಕ್ಕೆ ಬರ್ತಾರೆ. ಒಬ್ಬರ ಏನಂತಾರೆ ಅಭಿಷೇಕ ಅದು ಇದೆಲ್ಲ ಇಟ್ಕೊಂಡಿರ್ತಾರಲ್ಲ, ಅವರಿಗೆಲ್ಲ ಯೂಸ್ ಆಗ್ತೈತೆ.